ಸರ್ ನಿಮ್ಮ ಹೆಸರು? ರುದ್ರೇಶ್ ಅಂತ ಸರ್ ಯಾವ ಊರು ಸರ್? ಸರ್ ಬೆಡ್ತಳ್ಳಿ ಅಂತ. ಹಾ ಸರ್. ಸರ್ ಇದು ಏನಾಯ್ತು ಅಂದ್ರೆ ಈಗ ನಾವು ಒಟ್ಟಿಸ್ಕೊಂಡು ಬೇರೆ ಊಟ ಇಕ್ಕೋದ್ರಲ್ಲಿ ಅರ್ಥ ಇಲ್ಲ ಹೌದು ಅಲ್ವಾ ಸರ್? ಹೌದು. ಹಂಗಾಗಿ ಈಗ ನಮ್ಗ್ ಊಟ ಬೇಕು. ಇದು ಹೋರಾಟ ಮಾಡ್ಬೇಕು ಅಂದ್ರೆ ನಮ್ಮ ಮನೇಲಿರೋ ನಾಯಿ, ಬೆಕ್ಕು, ದನಗಳು, ಎಮ್ಮೆಗಳು ಎಲ್ಲ ಬಂದು ಉಗ್ರ ಹೋರಾಟ ಮಾಡಿ ಇದನ್ನ ನಿಲ್ಲಿಸ್ಬೇಕು. ಈ ಲೇಡೀಸ್ ಗಳೆಲ್ಲ ಸ್ಕೂಟಿ ತಗೊಂಡ್ಬರ್ಬೇಕು, ಟ್ಯಾಕ್ಟ್ರಿಗಳು ತರಬೇಕು, ಹೌದು ಇದು ಉಗ್ರ ಹೋರಾಟ ಆಗ್ಬೇಕು. ಹೌದು ಸರ್. 2024 ಕೂಡ ಇದ್ರ ಬಗ್ಗೆ ಒಂದು ಸ್ಟ್ರೈಕ್ ಹೌದು, ಸ್ಟ್ರೈಕ್ ನಡೀತು. ಸ್ವಾಮಿಗಳಿಗೆಲ್ಲ FIR ಹಾಕಿರು. ಇವೆಲ್ಲ ಅನಧಿಕೃತವಾಗಿ ನಡೆಯೋದು. ಏನ್ ಲೀಗಲ್ ಆಗಿ ಏನೈತೆ ನಮ್ ತುಮಕೂರು ಡಿಸ್ಟಿಕ್ಗೆ, ನಮ್ ನಿಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು ಏನಾಯ್ತೋ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನೀರು ಮೇನ್ ಇಲ್ಲಿ ಮೇನ್ ಬೇಕಾಗಿರೋದು ಸರ್. ನನಗನ್ಸುತ್ತೆ ಎಲ್ಲ ಹಚ್ಚ ಹಸಿರ ಕಾಣಿಸ್ತದಲ್ಲ, ಅದಕ್ಕೂ ಏನಾರ ಸ್ವಲ್ಪ ಏನಾದ್ರು ಕಣ್ ಬಿದ್ದೈತೆ ಸರ್. ಏನೇ ಇದ್ರು ಈಗ ಒಬ್ರದ್ದೇನ್ ನಡೆಯಲ್ಲ ಸರ್. ಇಡೀ ನಮ್ ತುಮಕೂರು ಜಿಲ್ಲೆ ಜನ ಒಟ್ಟಾಗ್ಬೇಕು. ಒಟ್ಟಾಗಿ ಹೋರಾಟ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಇದು ಆಗಲ್ಲ. ಇದನ್ನ ಖಂಡಿಸ್ತೀವ್ರಿ. ನೋಡಿ, ಬೆಟ್ಟದಳ್ಳಿಯ ರುದ್ರೇಶ್ ಸರ್ ಕೂಡ ಇದ್ರ ಬಗ್ಗೆ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.